ಸೊ ಫ್ರೆಂಡ್ಸ್, ಮನೆ ಹತ್ರ ಹೋದ್ವಿ. ನೋಡಿ ಜನ ಹೆಂಗೆ ಕೂತಿದ್ದಾರೆ, ಐ ಮೀನ್ ಕೈಗೆ ಟ್ಯಾಗ್ ಹಾಕ್ತಿದ್ದಾರೆ. ಸೊ ಟ್ಯಾಗ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಹಂಗೆ ಕೂತಿರೋದು. ಹಾಗೆ ನನ್ನ ಫ್ರೆಂಡ್ ಬಂದಳು, ನನ್ನ ಫ್ರೆಂಡು ಜಾಯ್ನ್ ಆದಳು. ಮತ್ತು ನೋಡಿ ತಮಟೆ ಎಲ್ಲ ತರಿಸಿದ್ದಾರೆ. ಒಂದು 5-6 ಟೈಪ್ಸ್ ಆಫ್ ತಮಟೆಸ್ ಎಲ್ಲ ತರಿಸಿದ್ರು. ಅಲ್ಲಿ ಕೇರಳ ತಮಟೆಯಲ್ಲಿ ಸಖತ್ತಾಗಿ ಹೊಡಿತಿದ್ರು. ಮತ್ತು ಅಲ್ಲಿ ನಮ್ಮ ಏರಿಯಾದಲ್ಲಿ ಜಾಸ್ತಿ ಕೇರಳದವ್ರು ಇರೋದ್ರಿಂದ ಅಲ್ಲಿ ಕೇರಳ ತಮಟೆಗೆ ಎಷ್ಟು ಜನ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಕಾಂಪಿಟೇಷನ್ ಮೇಲೆ ಈ ತಮಟೆಯವರು ಆ ತಮಟೆಯವರು ಮತ್ತು ಕಾಂಪಿಟೇಷನ್ ಮೇಲೆ ತಮಟೆ ಹೊಡಿತಿದ್ರು. ಅದಾದಮೇಲೆ ಅದು ನೋಡ್ಕೊಂಡು ಅಲ್ಲೇ ನಿಂತಿದ್ವಿ. ಅದಾದಮೇಲೆ ಅಲ್ಲಿ ನೋಡಿ ಯಾರೋ ಮೆಂಟ್ಲು ನನಗೆ ಕುಡಿದ್ಬಿಟ್ಟು ಬಂದು ಅಲ್ಲಿ ನೋಡಿ ಹೆಂಗೆ ಆಡ್ತಾನೆ. ಯಪ್ಪ, ಅವನ್ನ ನೋಡಿ ನಗಾಡ್ಕೊಂಡು ನಮಗೆ ಸುಸ್ತಾಗೋಯ್ತು. ಅವನು ಡ್ಯಾನ್ಸ್ ಆಡೋದನ್ನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ. ಅದಾದಮೇಲೆ ಇದು ಮೆರವಣಿಗೆ ಸ್ಟಾರ್ಟ್ ಆಯಿತು. ಮೆರವಣಿಗೆ ಸ್ಟಾರ್ಟ್ ಆಗೋಕ್ಕೆ 9 ಗಂಟೆ ಆಯಿತು. ನೋಡಿ ಮೆರವಣಿಗೆ ಸ್ಟಾರ್ಟ್ ಆಯಿತು. ಹಂಗೆ ಎಲ್ಲ ಪಾಸ್ ಆಗ್ತಾಯಿತ್ತು. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು. ನೀವು ನೋಡ್ಬೋದು, ನಮ್ಮ ಏರಿಯಾದಲ್ಲಿ ಇದೇ ಥರ ನಡೆಯೋದು. ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಬೇರೆ ಏರಿಯಾಗಳಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ತಿಳಿದಿರೋ ಪ್ರಕಾರ ನಮ್ಮ ಏರಿಯಾದಲ್ಲಿ ಹಿಂಗೆ ಮಾಡ್ತಾರೆ. ಮತ್ತು ವಿ ಪುರಮಲ್ಲಿ ಬೆಳ್ಳಿ ತೇರು ಎಳಿತಾರೆ. ನಮ್ಮದ್ರಲ್ಲಿ ಈ ಥರ 2,500 ಜನ ಬಂದು ದೀಪ ಹಿಡ್ಕೊಂಡು ಫುಲ್ಲು ನಮ್ಮ ಏರಿಯಾ ಫುಲ್ಲು ಮೆರವಣಿಗೆ ಹೋಗುತ್ತೆ. ಫಸ್ಟು ಗಣೇಶ ಹೋಗುತ್ತೆ. ಅದಾದಮೇಲೆ ಅವ್ರ ಹಿಂದೆ ತಮಟೆಗಳು ಮತ್ತು ಲೇಡೀಸು ದೀಪ ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ಒಂದು ಏರಿಯಾ ಫುಲ್ಲು ಮೆರವಣಿಗೆ ರೌಂಡ್ಸ್ ಬಂದು ಅದಾದಮೇಲೆ ಮತ್ತೆ ವಾಪಸ್ಸು ದೇವಸ್ಥಾನ ಹತ್ರ ಬಂದು ನಿಲ್ಲಿಸ್ತಾರೆ. ದೇವಸ್ಥಾನ ಹತ್ರ ಬಂದು ನಿಂತಾದ್ಮೇಲೆ ಯಾರ್ಯಾರು ದೀಪ ಹಿಡ್ಕೊಂಡು ಹೋಗಿರ್ತಾರೆ ಪ್ರತಿಯೊಬ್ಬರಿಗೂ ಸೀರೆ ಹಂಚ್ತಾರೆ ಕೌನ್ಸಿಲರು. ಸೀರೆ ಹಂಚಿ ಅದು ಮುಗಿಯೋಷ್ಟರಲ್ಲೇ ಮಾರ್ನಿಂಗ್ ಬೆಳಗಿನ ಜಾವ 4 ಗಂಟೆ, 3 ಗಂಟೆಯಿಂದ 4 ಗಂಟೆನಾದರೂ ಆಗುತ್ತೆ. ಸೊ ಇದು ಪ್ರೊಸೀಜರಲ್ಲಿ ನಾವು ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಿಲ್ಲ. ನಾವು ಈ ಮೆರವಣಿಗೆ ಆಗ್ತಿದ್ದಂಗೆ ಹೊರಟಿದ್ವಿ. ನೀವು ನೋಡಿ ಮೆರವಣಿಗೆ ಹೇಗಾಗ್ತಿದೆ ಅಂತ. ಆ ಹುಡುಗೀರು ತಮಟೆ ಹೊಡಿಯೋದು ಎಲ್ಲ ಸಖತ್ತಾಗಿತ್ತು ನೋಡೋಕ್ಕೆ. ನಾವು ಅಲ್ಲಿ ಮತ್ತು ಅಲ್ಲಿ ನೋಡಿ ಇನ್ನೊಬ್ರು ದೇವ್ರು ಬಂದಿರೋ ಥರ ಆ್ಯಕ್ಟಿಂಗ್ ಮಾಡಿಕೊಂಡು ಅವರು 3ನೇ ಬ್ಯಾಚ್. 3ನೇ ಬ್ಯಾಚಿಂದ ಅಲ್ಲಿ ನೋಡಿ ಹೆಂಗೆ ಭಯ ಎದುರಿಸ್ಕೊಂಡು ಎಲ್ಲರಿಗೂ